ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಛೇ 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 ನಮ್ಮ ರಾಜ್ಯದಾಗಿರುವಂತಹ ಗ್ಯಾರಂಟಿ ಯೋಜನೆಗಳು ಯಾಕೋ ಬಹಳ ಬೋರಿಂಗ್ ಅನ್ಸ್ಲಿಕ್ಕತ್ತವ್ರಪ್ಪ. ನೋಡ್ರಿ, ಆ ಯೋಜನೆಗಳು ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ಯಾವ, ಎಷ್ಟು ಮಂದಿ ಸಿಕ್ಕಾವ ಅನ್ನೋದೆಲ್ಲ ಇವತ್ತಿನ ಮಟ್ಟಿಗೆ ಬಿಟ್ಬಿಡು. ಆದ್ರ ನಮ್ಮ ರಾಜ್ಯದಾಗಿನ ಈ ಗ್ಯಾರಂಟಿ ಯೋಜನೆಗಳ ಹೆಸರುಗಳು ಅದಾವಲ್ಲ, ಅಷ್ಟೇನು ಇಂಟ್ರೆಸ್ಟಿಂಗ್ ಅನ್ಸಾಕತ್ತಿಲ್ರಪ್ಪ. ಅದೇ ಮಾರ್ಕೆಟ್ನಾಗ ಹೊಸ ಗ್ಯಾರಂಟಿ ಯೋಜನೆ ಬಂದೈತ್ರಿ, ಕೇಳಿರಿ ನೀವು? ಇಂಥ ಅದ್ಭುತ ಟೈಟಲ್ ಜಗತ್ತಿನಾಗ ಯಾರಿಗಾರೆ ಹೊಳಿಲಿಕ್ಕೆ ಸಾಧ್ಯ ಐತ್ಯಾ? ನೋ ವೇ, ಚಾನ್ಸೇ ಇಲ್ಲ. ಒಬ್ರಿಗೆ ಅದು ಸಾಧ್ಯ ಆಗಿರೋದು ಏಕೈಕ ನಾಯಕ ರಾಹುಲ್ ಗಾಂಧಿ ಹೇಳ್ತಾರ ಕೇಳ್ರಿ. कांग्रेस पार्टी और हमारे अलायंस ने 5 गारंटीज दी हैं। सबसे पहली गारंटी महिलाओं के लिए आई लव यू टू। ಮಹಿಳೆಯರಿಗೋಸ್ಕರ ಐ ಲವ್ ಯು ಟು ಯೋಜನೆ. ಈ ಯೋಜನೆ ಟೈಟಲ್ ಕೇಳಿ ಗಾಬರಾಗ್ಬಿಟ್ಟೆ ನಾನು. ಒಂದು ಕ್ಷಣ ಟೆನ್ಷನ್ ಶುರು ಆಯ್ತು. ಯಾಕೆ ಹೇಳ್ರಿ? ಗೃಹಲಕ್ಷ್ಮಿ ಅಂದ್ರೆ ಏನ್ ಹೇಳ್ರಿ? ರೊಕ್ಕ ಬರು ಯೋಜನೆ. ಗೃಹ ಜ್ಯೋತಿ ಅಂದ್ರೆ ಏನ್ ಹೇಳ್ರಿ? ಬೆಳಕು, ಐ ಮೀನ್ ವಿದ್ಯುತ್ ಕೊಡುವಂತ ಯೋಜನೆ. ಹಂಗಾದ್ರ ಅದೇ ಲಾಜಿಕ್ ಅನ್ನ ಇಲ್ಲಿ ಅಪ್ಲೈ ಮಾಡಿದ್ರ ಇದೇನ್ರಪ್ಪ? ಹೆಣ್ಣು ಮಕ್ಕಳಿಗೆಲ್ಲ ಪುಗ್ಸಟ್ಟೆ ಪ್ರೀತಿ ಕೊಡೋ ಯೋಜನೆನಾ ಇದು? ಇದ್ರ ಅರ್ಥ ಅದೇ ಬರ್ತೈತಿ ಹೇಳ್ರಪ್ಪ. ನನಗಂತೂ ಡೌಟ್. ಮೊನ್ನೆ ಅಷ್ಟೇ ರಾಹುಲ್ ಗಾಂಧಿ ಒಂದು ಮಾತು ಹೇಳಿದ್ರು, ಕೇಳಿದ್ರೆ ನೀವು ಕೇಳಿಸ್ಕೊಳ್ರಿ ಇನ್ನೊಂದ್ಸಲ. Whether you want to be a doctor, nurse, lawyer, engineer, housewife, whatever you want to do, we want to help fulfill that dream. ಹಾ, ಅದೇ ಹೆಣ್ಣು ಮಕ್ಳೇ, ನೀವ್ ಏನಾಗ್ತಿರಾಗ್ರಿ, ಇಷ್ಟಪಡ್ತೀರಿ ಏನಾಗ್ತಿರಾಗ್ರಿ, ಡಾಕ್ಟರ್ ಆಗ್ರಿ, ನರ್ಸ್ ಆಗ್ರಿ, ಲಾಯರ್ ಆಗ್ರಿ, ಇಂಜಿನಿಯರ್ ಆಗ್ರಿ ಅನ್ಕೊಂತ ಕಡಿಕ ನೀವು ಹೌಸ್ ವೈಫ್ ಆಗ್ಲಿಕ್ನು ನಾ ಸಹಾಯ ಮಾಡ್ತೀನಿ ಅಂತಂದಿದ್ರಲ್ಲ, ಅದಕ್ಕೂ ಈ ಐ ಲವ್ ಯು ಟು ಯೋಜನೆಗೂ ಏನಾರೇ ಲಿಂಕ್ ಐತ್ಯಾ? ಮತ್ತ ನೋಡ್ರಪ್ಪ, ಹಿರಿಯರ ಅದಕ್ಕ ಹೇಳುದ್ರಿ, ಯಾವ್ಯಾವ ವಯಸ್ನ್ಯಾಗ ಏನೇನ್ ಆಗ್ಬೇಕು ಅದೆಲ್ಲ ಅವಾಗ್ಲೇ ಆಗ್ಬೇಕು. ತಪ್ಪ ರಾಹುಲ್ ಗಾಂಧಿ ಅವ್ರದಲ್ರಪ್ಪ, ಅವ್ರವ್ವ ಸೋನಿಯಾ ಗಾಂಧಿ ಅವ್ರದೈತಿ. ನೋಡ್ರಿ, ಬೇಕಾದ್ರ ಸೋನಿಯಾ ಗಾಂಧಿ ಅವರು ಬರೇ ತಮ್ಮ ಮಗನ್ನ ರಾಜಕಾರಣದಾಗ ಲಾಂಚ್ ಮಾಡಿದ್ದೇ ಮಾಡಿದ್ದು. ಒಂದು ಚಲೋ ಹೆಣ್ ನೋಡಿ ಅವಾಗ್ಲೇ ಲಗ್ನ ಮಾಡ್ಬೇಕಾಗಿತ್ತು. ಈಗಿಂಥದ್ದೆಲ್ಲ ಮಾತಾಡ್ತಾ ಇರ್ಲಿಲ್ಲೋ ಏನೋ, ಯಾರಿಗ್ ಗೊತ್ತು ಹೇಳ್ರಿ? ಬಿಡ್ರಪ್ಪ, ಅದೆಲ್ಲ ಸುಳ್ಳು. ಎಲ್ಲಾ ಸರಿ ಇದ್ರೂನು ಒಮ್ಮೊಮ್ಮ ಒಬ್ರೊಬ್ರು ಬಹಳ ವಿಚಿತ್ರ ಮಾತಾಡ್ತಾರಂತ ನೀವ್ ಅನ್ಬಹುದು. ಬೇಕಾದ್ರ CM ಸಿದ್ದರಾಮಯ್ಯ ಸಾಹೇಬ್ರ ಮಾತೇ ಕೇಳ್ಬಿಡ್ರಿ. ಇವ್ರು ಹಿಂಗೇನ? ಅಲ್ಲಿ ಆಗಿದ್ದೇ ಒಂದು, ಇವ್ರು ಮಾತಾಡುದೇ ಇನ್ನೊಂದು, ಒಂದಕ್ಕೊಂದು ಅರ್ಥನೇ ಇಲ್ಲ, ಸಂಬಂಧ ಇಲ್ಲ. ಸಾಮಾಜಿಕ ಸ್ವಾತಂತ್ರ್ಯ ಅಂತ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ, ಅಧಿಕಾರ ಹಂಚುವಿಕೆ ಅಂತ, ಎಲ್ಲರಿಗೂ ಸಮಾನತೆ ಬರ್ಬೇಕಂತ. ವಾಹ್! ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ, ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗ್ಬೇಕಾದ್ರೆ ನಾವು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ಎಲ್ರಿಗೂ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ಶೈಕ್ಷಣಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಬೇಕು. ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗಲ್ಲ, ಇಲ್ಲದೆ ಸಾಧ್ಯ ಆಗಲ್ಲ. ಮೇಲೆ ಕೆಳಗೆ ಇದ್ರೆ ಸಾಧ್ಯ ಆಗ್ತದ? ಶ್ರೀಮಂತರು ಶ್ರೀಮಂತರೇ, ಬಡವರು ಬಡವರೇ ಆಗ್ಬಾರದು. ಸಮಾನತೆ ಬರಬೇಕು, ಎಲ್ರಿಗೂ ಸಮಾನತೆ ಬರಬೇಕು. ಆಗ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಗೊತ್ತಾಯ್ತಾ? ಸರ್ವ ಜನಾಂಗದ ಯಾರು ಹೇಳಿದ್ರು? ಕೇಳಿದ್ರೆ ತಾವ್ ಎಷ್ಟು ಕೇಳಿದ್ರು CM ಕುರ್ಚಿ ಬಿಟ್ಟು ಕೊಡಕತ್ತಿಲ್ಲ, ಸಮಾನತೆ ಬಗ್ಗೆ ಮಾತಾಡ್ತಾರ. ಬಿಡ್ರಿ, ಈಗ ಸಮಾನತೆ ಎಷ್ಟೈತಿ, ಕಾಂಗ್ರೆಸ್ ಓಟ್ಗಳೆಲ್ಲ ಎಲ್ಲಿ ಹರಿದು ಹಂಚಿ ಹೋಗ್ಲಿಕ್ಕತ್ತಾವಂತ ನೋಡ್ಬಿಡ್ರಿ. ಚಿನ್ನಗೆ ಮತವನ್ನು ನೀಡಿ, SDPIಗೆ ಮತವನ್ನು ನೀಡಿ, जाएंगे हम जाएंगे, विधानसभा को जाएंगे, हमारा हक को लाएंगे, हमारा हक को लाएंगे. ಇದೆಲ್ಲ ನೋಡಿದ್ರೆ ನನಗೆ ಯಾಕೋ ಇಬ್ಬರ ಜಗಳದಾಗ ಮೂರನೇವರಿಗೆ ಲಾಭ ಆಗ್ತದ, ಎಲ್ಲೋ ಬಿಜೆಪಿ ಗೆದ್ದು ಬಿಡ್ತೈತೆ ಅಂತ ಅನ್ಸ್ಲಿಕ್ಕತ್ತದ.
ಹಾ ಇದೇ ಟೆನ್ಷನ್ನು ಇದೇ ಸೋಲಿನ ಅಂಜಿಕೆಯಿಂದ ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಮಾಡಿಬಿಟ್ಟಾರ ಕಾಂಗ್ರೆಸ್ನವರು. ಹೆಣ್ಣು ಮಗಳೊಬ್ಬಕ್ಕಿನ ಬೆದರಿಸಿ ಬಿಜೆಪಿ ವಿರುದ್ಧ ಹೇಳಿಕೆ ಕೊಡಬೇಕಂತ ಹೇಳಿ ಫುಲ್ಲು ಸ್ಕ್ರಿಪ್ಟೆಡ್ ಡೈಲಾಗ್ ಎಲ್ಲ ಕೊಟ್ಟು ವಿಡಿಯೋ ಮಾಡಿಸಿ ಏನೋ ವೈರಲ್ ಮಾಡಿಸ್ಲಿಕ್ಕೆ ಹೊಂಟಿದ್ರು. ಈಗ ಹೆಣ್ಮಗಳು ಬಾಯ ಬಿಟ್ಟಾಳ ನೋಡ್ರಪ್ಪ. ಕಾಂಗ್ರೆಸ್ನವರು ಹಿಂಗ ನನ್ನ ವಿರುದ್ಧ ಸುಳ್ಳು ಏನ್ರೆ ಒತ್ತಾಯ ಮಾಡಿ ನನಗೆ ಹೇಳಿಸ್ಲಿಕ್ಕೆ ಹೊಂಟಿದ್ರು. ನನ್ನ ಮಗ ಜೈಲ್ನ್ಯಾಗ ಅದಾನ, ಪಾಪ ಬಿಜೆಪಿ ನಾಯಕರು ಜೈಲ್ನ್ಯಾಗಿರೋ ಮಗನ ಬಗ್ಗೆ ಕಾಳಜಿ ತೋರ್ಸಿದ್ರ ಕಾಂಗ್ರೆಸ್ನವರು ಹಿಂಗ ಸುಳ್ಳು ಹೇಳಂತ ಹೇಳಿ ಒತ್ತಾಯ ಮಾಡ್ಯಾರ ಅಂತ ಅಂದ್ಬಿಟ್ರು. ನಾ ಕೆಲಸ ಮಾಡಾಕತ್ತಿದ್ದೆ ಅಣ್ಣ, ಅವ್ರು ಕಾಂಗ್ರೆಸ್ನವ್ರು ಬಂದ್ರಣ್ಣ, ರಮೇಶ್ ಅನ್ನಾರ ಅಂತ ನೋಡೋಣ, ಅವ್ರು ಬಂದಿದ್ರು. ಹೇಳಿದ್ರಣ್ಣ, ನಾ ಎಲ್ಲ ನಾ ಹೇಳ್ದಂಗೆ ಕೇಳ್ತಿ ಅಮ್ಮ ಅಂದ್ರು. ಯಾಕ್ರಿ ಕೇಳ್ತೀನ್ರಿ ಅಂತ ನಾ ಅಂದೆ. ಬಿಜೆಪಿ ಅವ್ರು ಯಾರು ಬಂದಿಲ್ಲ, ನಾವೆಲ್ಲ ಇದನ್ನ ಮಾಡ್ತೀವಿ, ಬೇಲ್ ಮಾಡ್ತೀವಿ, ಇದನ್ನ ಮಾಡ್ತೀವಿ, ನಾ ಹೇಳ್ದಂಗೆ ಕೇಳ್ತಿ ಅಮ್ಮ ಅಂದ್ರು. ಮತ್ ನಾಳೆ ಅವ್ರು ಬಿಜೆಪಿ ಅವ್ರು ಬಂದ್ರೆ ಹಿಂಗ್ ಹೇಳ್ಬೇಕು, ಹಿಂಗ್ ಸುಳ್ಳು ಹೇಳಿ ಹಿಂಗ್ ಇದನ್ನ ಮಾಡಮ್ಮ ಅಂತ ಹೇಳಿ ಅಂದ್ರಣ್ಣ. ಅವ್ರು ಅಂದ್ರಿ ಸರ್, ಅವ್ರು ನಮ್ಗೆ ಇದನ್ನ ಮಾಡ್ಬೇಡಮ್ಮ, ನಾ ಎಲ್ಲಾ ಹೇಳ್ತೀನಿ, ನಿನ್ನ ಮಗನ್ ಹೊತ್ತು ಮುಗುತ್ತ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಅಂದಿದ್ರು ಅವ್ರು. ಇನ್ನೂವರೆಗೆ ನನ್ನ ಮಗ ಬಂದಿಲ್ಲ, ಯಾರು ಬಂದಿಲ್ಲ ಅಂತ ಹೇಳಿ ಅವ್ರು ಇದನ್ ಮಾಡಿದ್ರಣ್ಣ. ಇವರೆಲ್ಲಾ ನಮ್ ಸುಳ್ಳಾಗ ಹೇಳ್ಸ್ಯಾರಣ್ಣ, ನಮ್ಗೆ ಹಿಂಗ್ ಹೇಳಮ್ಮ, ನಾ ಹೇಳ್ದಂಗೆ ಕೇಳಮ್ಮ, ನಾ ಇದನ್ ಮಾಡ್ತೀನಿ ಅಂತ ಹೇಳಿ. ಇವರೆಲ್ಲಾ ನಮ್ ಸುಳ್ಳಾಗ ಹೇಳ್ಸ್ಯಾರಣ್ಣ, ನಮ್ಗೆ ಹಿಂಗ್ ಹೇಳಮ್ಮ, ನಾ ಹೇಳ್ದಂಗೆ ಕೇಳಮ್ಮ, ನಾ ಇದನ್ ಮಾಡ್ತೀನಿ ಅಂತ ಹೇಳಿ. ಆಯ್ತು ಬಿಡ್ರಿ, ತಿಳ್ದಂಗ ಆಯ್ತು ಮಾತು. ಅಲ್ಲ, ಈ ಚುನಾವಣೆ ಅಂದ್ರೆ ಏನ್ ಸಿನಿಮಾ ಸೀರಿಯಲ್ ಅಂತ ಅನ್ಕೊಂಡ್ರ? ಸ್ಕ್ರಿಪ್ಟು ಸಂಭಾಷಣೆ ಮಾಡ್ಕೊಂಡು ಶೂಟಿಂಗ್ ಮಾಡೋದಂತ ನೋಡ್ರಿ. ಈಗ ಅಲ್ಲಿ ಶೂಟಿಂಗ್ ಮುಗಿದ ಮೇಲೆ ಪ್ಯಾಕಪ್ ಅಂತಾರ. ಕಡಿಕ್ ಏನಂತಾರ ಅಂದ್ರ ಎಲ್ಲಾ ಅವತ್ತಿನ ಶೂಟಿಂಗ್ ಮುಗೀತು, ಮನೆಗೆ ಹೋರ್ ಅಂದಂಗ. ಆದ್ರೆ ಇಲ್ಲಿ ಇವ್ರು ಹಿಂಗೆಲ್ಲಾ ಮಾಡಿದ್ರು ಅಂದ್ರ ಇಲ್ಲಿ ಬ್ಯಾರೆ ತರ ಪ್ಯಾಕಪ್ ಆಗ್ತದ. ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬಿಡ್ರಿ ಅಂತ ಅರ್ಥ ಆಗ್ತದ. ಅದ ಹೆಂಗಂತ ಹೇಳಿ ಎಕ್ಸಾಂಪಲ್ ನೋಡಕತ್ರಿ ತಡ್ರಿ. ಈಗ ನಿನ್ನೆ ನೀವು ರಾಹುಲ್ ಗಾಂಧಿ ಅವ್ರದ್ದು ಖಾಲಿ ರ್ಯಾಲಿ ನೋಡಿದ್ರಲ್ಲ, ಇವತ್ತ ಪಾಪ ಅವ್ರ ಸಹೋದರಿಗೆ ಒಬ್ರು ಚಪ್ಪಾಳೆ ತಟ್ಟೋರ್ ಗತಿ ಇಲ್ಲ, ಏನು ಒಂದ್ ಚೂರು ಹುರುಪಿಲ್ಲ, ಉತ್ಸಾಹ ಇಲ್ಲ, ಸ್ಟೇಜ್ ಮೇಲೆ ಇರೋರಿಗೂ ಇಲ್ಲ, ಎದುರಿಗೆ ಚಪ್ಪಾಳೆ ಹೊಡೆಯೋರ್ಗೂ ಇಲ್ಲ. ಛೇ 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 ಛೇ. झूठ के हटली, झूठ के हटली, झूठ के हटली, झूठ के तो हट, झूठ के ಹಂಗ ನೋಡಿದ್ರು ಇವರು ಕೇರಳದ ಸಂಸದರು. ಕೇರಳಕ್ಕೆ ಕಳಿಸ್ಬೇಕಾಗಿತ್ತಲ್ಲ ಚುನಾವಣೆ ಪ್ರಚಾರಕ್ಕೆ, ಯಾಕೆ ಕಳಿಸ್ಲಿಲ್ಲ? ಅಲ್ಲಿ ಎಲ್ಲಿ ಇನ್ನ ಮಂದಿ ಇದ್ರಕಿನ ಭಯಂಕರ ಸಿಟ್ಟಿಗೆದ್ದು ಏನ್ ಮಾಡ್ಬಿಡ್ತಾರಂತ ಅಂಜಿ ಅಸ್ಸಾಂ ಕಳ್ಸ್ಯಾರ. ಇಲ್ಲಿ ನೋಡಿದ್ರು ಚಪ್ಪಾಳೆ ಹೊಡೆಯೋರ್ ಗತಿ ಇಲ್ಲ. ಆಯ್ತು ಬಿಡ್ರಿ, ಅಸ್ಸಾಂನು ಗುಳುಮಾದಂಗೆ ಅರ್ಥ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.